ಶರಣು ಶರಣಾರ್ಥಿ. ನಾನು ಮಂಜುನಾಥ್. MSc BEd ಮಾಡಿ 15 ವರ್ಷಗಳ ಕಾಲ ಪ್ರೈವೇಟ್ ಕಾಲೇಜ್ಗಳಲ್ಲಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದವ. ನನ್ನ ವಿದ್ಯಾರ್ಥಿಗಳು ಡಾಕ್ಟರು, ಇಂಜಿನಿಯರ್ಸ್ ಆಗಿ ಸೇವೆ ಸಲ್ಲಿಸುತ್ತಿರುವ ಈ ಸಂದರ್ಭದಲ್ಲಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು GHPS ವರ್ಧಾಪುರದಲ್ಲಿ GPT ವಿಜ್ಞಾನ ಶಿಕ್ಷಕನಾಗಿ ಸೇವೆಗೆ ಸೇರಿ ವರ್ಷವಾಯಿತು. ನೀಟ್, CET ತರಬೇತಿಯನ್ನು ಹಲವು ವರ್ಷಗಳ ಕಾಲ ಟೀಚ್ ಮಾಡಿದ ನನಗೆ ಇಲ್ಲಿ ನನ್ನ ನಾಲೆಡ್ಜನ್ನು ಸೂಕ್ತವಾಗಿ ಬಳಸಿಕೊಳ್ಳುವಂಥ ವಾತಾವರಣ ಸಿಗುವುದು ತುಂಬ ಕಷ್ಟ ಅಂತ ಸೇವೆಗೆ ಸೇರುವ ಮೊದಲೇ ಅಂದುಕೊಂಡೇ ಸೇರಿದ್ದೆ. ಈಗಲೂ ಈ ವಿಷಯದಲ್ಲಿ ನನ್ನ ಅನಿಸಿಕೆ ಬದಲಾಗಿಲ್ಲ. ಇದು ಪ್ರಸ್ತುತ ನಾನು ಸೇವೆ ಸಲ್ಲಿಸುತ್ತಿರುವ ಶಾಲೆಯ ಮುಖ್ಯ ಗುರುಗಳ ಕಚೇರಿ. ಶಾಲಾ ಕೊಠಡಿಗಳು, ಇಡೀ ಪರಿಸರ, 1 ರಿಂದ 8ನೇ ತರಗತಿಯಲ್ಲಿ 360 ವಿದ್ಯಾರ್ಥಿಗಳು, ಇದರ ಜೊತೆಯಲ್ಲಿ 9 ಮತ್ತು 10ನೇ ತರಗತಿಗಳು ಇದೇ ಆವರಣದಲ್ಲಿವೆ. ಪೋಷಕ ಅಭಿಯಾನ, ವಿಧ ವಿಧ ಸಿರಿಧಾನ್ಯಗಳು, ಚಂದದ ಜೋಡಣೆ, ಪಾಠಗಳನ್ನು ಮಾಡುವಾಗ ಬಣ್ಣ ಬಣ್ಣದ ಭಿತ್ತಿ ಚಿತ್ರಗಳ ಪ್ರದರ್ಶನ, ಎಲ್ಲವೂ ಚಂದ. ಈ ಶಾಲೆಯಲ್ಲಿ ಶಾಲಾ ಪ್ರಾರ್ಥನೆಗೆ ಮುಂಚಿತವಾಗಿ ಪ್ರತಿನಿತ್ಯ ತಪ್ಪದೆ ಶಿಸ್ತಾಗಿ ಬರುವ ಶಿಕ್ಷಕರು ಪಂಕ್ಚುವಾಲಿಟಿಗೆ ಆದರ್ಶಪ್ರಾಯರಾಗಿದ್ದಾರೆ. ಪೇಪರ್ ಕ್ರಾಫ್ಟ್ ಅನ್ನ ಪಟಾಫಟ್ ಅಂತ ಚಂದದ ಹೂವು, ಬ್ಯಾಡ್ಜ್ಗಳನ್ನ ಸೃಷ್ಟಿಸುವ ನಾನಾ ರೀತಿಯ ಸೃಜನಶೀಲ ಉಳ್ಳ ಶಿಕ್ಷಕಿ, ಸಮಾಜ ಪಾಠವನ್ನ ಬಣ್ಣ ಬಣ್ಣದ ಚಾರ್ಟು, ಗ್ಲೋಬು, ಇನ್ನಿತರ ಲರ್ನಿಂಗ್ ಮೆಟೀರಿಯಲ್ಗಳಿಂದ ಇತಿಹಾಸವನ್ನ ಆಕರ್ಷಕವಾಗಿ ಹೇಳುವ ಶಿಕ್ಷಕಿ ಮತ್ತು ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ. ತುಂಬ ಎನರ್ಜೆಟಿಕ್ ಆಗಿರುವ, ಬೆಳಗ್ಗೆಯಿಂದ ಸಂಜೆ ಮನೆಗೆ ಹೋಗೋವರೆಗೂ ಅದೇ ಎನರ್ಜಿಯಲ್ಲಿರುವ ವಿದ್ಯಾರ್ಥಿಗಳು ಇದ್ದಾರೆ. ಕಾಲೇಜಿನಲ್ಲಿ ಮಾಡಿದಂತೆ ಒಂದೊಂದು ತಾಸಿನ ಪಾಠದ ಅವಶ್ಯಕತೆ ಇಲ್ಲಿರುವುದಿಲ್ಲ. ಯಾವುದೇ ಪಾಠವಾದರೂ ಎಕ್ಸ್ಪೆರಿಮೆಂಟು, ಚಟುವಟಿಕೆ ಎಂತಹ ಕ್ರಿಯಾಶೀಲ ಪಾಠ ಯೋಜನೆ ಮಾಡಿದರೆ ಅನೇಕ ವಿದ್ಯಾರ್ಥಿಗಳು ಖುಷಿಯಿಂದ ಕಲಿಯುತ್ತಾರೆ. ಸರಿಯಾಗಿ ಓದಲು ಬರೆಯಲು ಬಾರದ ವಿದ್ಯಾರ್ಥಿಗಳು ಸಹ ಎಕ್ಸ್ಪೆರಿಮೆಂಟು, ಚಟುವಟಿಕೆಗಳು ಅಂದಾಕ್ಷಣ ನಾನು ಅಂತ ಓಡೋಡಿ ಬರುತ್ತಾರೆ. ಕಾಲೇಜ್ಗಳಲ್ಲಿ ರೆಗ್ಯುಲರ್ ಆಗಿ ಪ್ರಾಕ್ಟಿಕಲ್ಗಂತ ಪೀರಿಯಡ್ಸ್ ಇರ್ತವೆ. ಅಲ್ಲಿನ ವಿದ್ಯಾರ್ಥಿಗಳು ಅಂಜಿಕೆಯಿಂದಲೇ ಪ್ರಾಕ್ಟಿಕಲ್ಸ್ಗೆ ಬರ್ತಾರೆ. ಆದರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಮುಂದು ತಾಮುಂದು ಅಂತ ಬರುತ್ತಾರೆ. ಈ ಚಲನೇರು ವಿಶ್ವದ ಸತ್ಯ ಕಾಣಣ್ಣ, ಚಲನೇರು ಇಲ್ಲೆಲ್ಲೋ ಅಣ್ಣ, ಈ ಚಲನೇರು ವಿಶ್ವದ ಸತ್ಯ ಕಾಣಣ್ಣ. ಭೂಮಿಯ ಸುತ್ತ ಚಂದ್ರ ತಿರುಗಿ ತಿರುಗೋದಣ್ಣ, ಭೂಮಿಯ ಸುತ್ತ ಚಂದ್ರ ತಿರುಗಿ ತಿರುಗೋದಣ್ಣ, ಚಲನೆಯು ಎಲ್ಲೆಲ್ಲೋ ಅಣ್ಣ, ಭೂಮಿಯು ತಿರುಗುವುದಣ್ಣ, ಸೂರ್ಯನ ಸುತ್ತುವುದಣ್ಣ, ಭೂಮಿಯು ತಿರುಗುವುದಣ್ಣ, ಸೂರ್ಯನ ಸುತ್ತುವುದಣ್ಣ, ಹೀಗೆ ಸುತ್ತುವುದು ಸೂರ್ಯನ ಗುರುತ್ವದಿಂದಣ್ಣ, ಹೀಗೆ ಸುತ್ತುವುದು ಸೂರ್ಯನ ಗುರುತ್ವದಿಂದಣ್ಣ. ಸೂರ್ಯ ಚಂದ್ರನ ನಡುವೆ ನಮ್ಮ ಭೂಮಿಯು ಅಡ್ಡ ಬಂದಾಗ ಅದೇ ಕಾಣೋ ಚಂದ್ರಗ್ರಹಣ, ಚಂದಿರನು ಮಾಯವೋ ಅಣ್ಣ, ಅದೇ ಕಾಣೋ ಚಂದ್ರಗ್ರಹಣ. ಸೂರ್ಯ ಭೂಮಿಯ ನಡುವೆ ನಮ್ಮ ಚಂದಿರ ಅಡ್ಡ ಬಂದಾಗ ಸೂರ್ಯನ ಮುಖವು ಕಾಣದೋ ಅಣ್ಣ, ಅದೇ ಕಾಣೋ ಸೂರ್ಯಗ್ರಹಣ, ಸೂರ್ಯನ ಮುಖವು ಕಾಣದೋ ಅಣ್ಣ, ಅದೇ ಕಾಣೋ ಸೂರ್ಯಗ್ರಹಣ. ಚಲನೆಯು ಎಲ್ಲೆಲ್ಲೋ ಅಣ್ಣ, ಈ ಚಲನೆಯು ವಿಶ್ವದ ಸತ್ಯ ಕಾಣಣ್ಣ. ಸೆಪಲ್ಸ್ ಮತ್ತು ದಳಗಳು 5 ಇವೆ. 1 ದಳ, 2 ದಳ, 3 ದಳ, 4 ದಳ, 5 ದಳ. 5 ದಳ ಆದಮೇಲೆ ಸಲಿಕೆ ಅಂತ ಬರುತ್ತೆ. ಸಲಿಕೆಯಲ್ಲಿ 3 ಭಾಗಗಳು: ಸಲಕಾಗ್ರ, ಸಲಿಕೆ ನಳಿಕೆ, ಅಂಡಾಶಯ ಮತ್ತು ಕೇಸರ ಎಂದು ಬರುತ್ತದೆ. ಕೇಸರ ದಂಡ, ಪರಾಗಕೋಶ ಎಂದು ಬರುತ್ತದೆ. ಚೆಕ್ ಮಾಡ್ರವು ಅಲ್ಲೇ ಇರಲಿ, ಚೇರ್ ಮೇಲೆ ಇರಲಿ, ಚೇರ್ ಮೇಲೆ ಇರಲಿ. ಹಾಂ ಇಡು. ನೆಕ್ಸ್ಟ್ ಕಿವರಿಂಗ್
ಇಯರಿಂಗ್. ನೀನು ಚೆಕ್ ಮಾಡು. ಅದು ಅಟ್ರಾಕ್ಟ್ ಆತಲ್ಲ ಸ್ಕೈವಾರ. ಅದೇನದು ಪಿನ್ನು? ಹಾಂ, ಅಟ್ರಾಕ್ಟ್ ಆಯ್ತಲ್ಲ ಅದು. ನೆಕ್ಸ್ಟ್ ನೋಡ್ರಿ ಅದು ಆಗಲಿಲ್ಲ. ಏನದು? ಹಾಂ, ಬಿಡು. ನೆಕ್ಸ್ಟ್ ವಸ್ತು ಚೆಕ್ ಮಾಡ್ರಿ. ಅಲ್ಲೇ ಇರಲಿ ಚೇರ್ ಮೇಲೆ. ಅಟ್ರಾಕ್ಟ್ ಆಗುತ್ತೆ ನೋಡು. ಸ್ಟಾರ್ಟ್. ನಿನ್ನ ಕೈಯಾಗಿರೋದೇನೋ ಮ್ಯಾಗ್ನೆಟ್ ಅಲ್ಲ, ಅದ್ರ ಮೇಲೆ ಮೂವ್ ಮಾಡು. ಏನಾಗ್ಯದ, ಉತ್ತರ ಧ್ರುವಕ್ಕೆ ಮತ್ತು ದಕ್ಷಿಣ ಧ್ರುವಕ್ಕೆ ಅಂಟಿದಾವೆ. ಹೌದಾ? ಅಂದರೆ ಅಯಸ್ಕಾಂತ ಎರಡು ತುದಿ ಇರ್ತಾವೆ. ಯಾವುದೋ ಉತ್ತರ ಮತ್ತು ದಕ್ಷಿಣ ತುದಿ ಅಂತ ಇರ್ತಾವೆ. ಆ ದಕ್ಷಿಣ ತುದಿಗೆ ಏನಾಗ್ತವೆ, ಅವು ಐರನ್ ಫಿಲ್ಲಿಂಗ್ಸು ಅಥವಾ ಕಬ್ಬಿಣದ ತುಂಡುಗಳೇನಾಗಿದ್ದಾವೆ ಅಲ್ಲಿಗೆ ಅಟ್ರಾಕ್ಟ್ ಆಗಿದ್ದಾವೆ ಅಂತ ಹೇಳ್ಬೋದು. ಸ್ಯಾಂಪಲ್ ಅದಾವಲ್ಲ, ಏನು ಬೀರೇಶ್ ಅವ? ಉಪ್ಪು ನೀರು, ಹಾಂ, ಸಕ್ಕರೆ ನೀರು, ಹುಣಸೆಹಣ್ಣಿನ ಹುಳಿ, ನಿಂಬೆ ರಸ. ಹಾಂ, ಈಗ ಚೆಕ್ ಮಾಡು ಯಾವುದು ಆಮ್ಲ ಪ್ರತ್ಯಾಮ್ಲ. ಬ್ಲೂ ಲಿಟ್ಮಸ್ ಪೇಪರ್ ತಗ. ಪೇಪರ್ ಹಾಂ, ಒಂದು ತಗದ್ರಲ್ಲಿ ಒಂದು ತಗ ಕಟ್ ಮಾಡಿ ಹೇಳ್ತೀನಿ. ಒಂದು ತಗ ನಿಧಾನಕ್ಕೆ. ಈಗ ಫಸ್ಟ್ ಏನಿದೆ ಅದು ನಿಂಬೆಹಣ್ಣಿನ ರಸದಾಗ ಡಿಪ್ ಮಾಡಿ ನೋಡೋಣ ಸ್ವಲ್ಪ. ಇದು ರೆಡ್ ಆಯ್ತು ಆಮ್ಲ. ಹಾಂ, ರೆಡ್ ಆಯ್ತು. ಈ ಕಡೆ ತೋರಿಸು. ಹಾಂ, ರೆಡ್ ಆಗಿದೆ. ಅದು ಏನದು? ಆಮ್ಲ. ಬ್ಲೂ ಲಿಟ್ಮಸ್ ಪೇಪರು ರೆಡ್ ಆತಂದ್ರೆ ಏನದು? ಆಮ್ಲ. ನೆಕ್ಸ್ಟ್ ಯಾವುದು ಸ್ಯಾಂಪಲ್? ಹುಣಸೆಹಣ್ಣಿನ ಹುಳಿ. ಅದ್ರಾಗ ನೋಡು, ಡಿಪ್ ಮಾಡಿ ನೋಡು. ಇದು ಕೂಡ ರೆಡ್ ಆಯ್ತು ಆಮ್ಲ. ಹಾಂ, ಹುಣಸೆಹಣ್ಣಿನ ಹುಳಿ ಏನಾಯ್ತು? ಬ್ಲೂ ಲಿಟ್ಮಸ್ಸಿಂದ ರೆಡ್ ಲಿಟ್ಮಸ್ ಆಯಿತು, ಅಂದ್ರೆ ಅದು ಕೂಡ ಆಮ್ಲ ಅಂತ. ನಿಂಬೆಹಣ್ಣು ನೀರು ಹಾಕೋದ ಟೆಸ್ಟ್ ಟ್ಯೂಬ್ನಲ್ಲಿ ಸ್ವಲ್ಪ. ಇದೇನದು? ದಾಸವಾಳ ಹೂವಿನ ರಸ ಅದು. ಅದನ್ನು ಹಾಕು. ಶೇಕ್ ಮಾಡು. ಕಡು ಗುಲಾಬಿ ಬಣ್ಣ ಬಂತು. ಹಾಂ, ಕಡು ಗುಲಾಬಿ ಬಣ್ಣ ಬಂತಂದ್ರೆ ಆಮ್ಲ. ಆಯಿತಾ? ಬಳಸಿದ್ದ ದ್ರಾವಣ ಯಾವುದು? ಇದು ಯಾವುದು?